ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಒಬ್ಬರು ತಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾಗಿ ಕೊನೆ ತನಕ ನೋಡಿ ಫ್ರೆಂಡ್ಸ್, ಮೆಕ್ಯಾನಿಕ್ ಒಂದು ಹೆಂಡತಿಯ ಒಂದು ಪ್ರೊಫೈಲ್ ಡೀಟೇಲ್ಸ್ ಈ ಥರ ಇದೆ ನೋಡಿ ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾರಿಗಾದರೂ ಈ ಒಂದು ಪ್ರೊಫೈಲ್ನ ಒಂದು ಸಂಪೂರ್ಣ ಒಂದು ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನಮ್ಮ ಒಂದು ಚಾನಲ್ಗೆ ಜಾಯ್ನಿಂಗ್ ಆದವರಿಗೆ ಮಾತ್ರ ನಾವು ಪ್ರೈವೇಟಾಗಿ ಒಂದು ವಿಡಿಯೋ ಕೂಡ ಶೇರ್ ಮಾಡ್ತಾ ಹೋಗ್ತಾನೆ. ಸೊ ವಿತೌಟ್ ನಾವು ಜಾಯ್ನಿಂಗ್ ಆದವರಿಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದು ಒಂದು ಚಾನಲ್ನ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಆಗಿರುತ್ತೆ. ಫ್ರೆಂಡ್ಸ್ ಬನ್ನಿ, ಇವರ ಒಂದು ಪ್ರೊಫೈಲ್ ಹೇಗಿದೆ ಅಂತೇಳಿ ಡಿಸ್ಕಷನ್ ಕೂಡ ಮಾಡ್ತಾ ಹೋಗೋಣ. ಹೆಸರು ಮಲ್ಲಿಕಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯ ಇವರಿಗೆ 29 ವರ್ಷ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಸ್ವಂತ ಊರು ನೋಡೋದಾದರೆ ಉತ್ತರ ಪ್ರದೇಶ್ ಇವರ ಒಂದು ನೇಟಿವ್ ಪ್ಲೇಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಇವರು ಗಂಡನ ಊರು ಕೂಡ ಬೆಂಗಳೂರಿನ ಒಂದು ಜಾಲಿನಗರ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಇವರು ಲವ್ ಮಾಡಿ ಮದುವೆ ಕೂಡ ಆಗಿದ್ರು. ಬಟ್ ಇವಾಗ ತುಂಬಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ತಿದೆ. ಸೊ ಹಾಗಾಗಿ ನನ್ನ ಒಂದು ಪ್ರೊಫೈಲಿಗೆ ಯಾರಾದರೂ ಒಂದು ಒಳ್ಳೆ ಸೂಟೇಬಲ್ ಆಗಿರುವ ಒಬ್ಬ ಹುಡುಗನನ್ನು ನೋಡಿ ಒಂದು ನಂಬರ್ನ ಕೂಡ ಸೆಂಡ್ ಮಾಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವರ ಒಂದು ಗಂಡನ ಕೆಲಸ ನೋಡೋದಾದರೆ ಕಾರ್ ಮೆಕ್ಯಾನಿಕ್ ಮಾಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವರದೇ ಒಂದು ಓನ್ ಕೂಡ ಗ್ಯಾರೇಜ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಆದಾಯ ನೋಡೋದಾದರೆ ಒಂದು ಮಿನಿಮಮ್ ಟು ಮಿನಿಮಮ್ ಒಂದು 40,000ಕ್ಕಿಂತ ಮೇಲುಗಡೆ ತಗೊತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮಕ್ಕಳು ಇನ್ನೂ ಕೂಡ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಯಾಕೆ ಆಗಿಲ್ಲ ಅದೆಲ್ಲ ಕೂಡ ಒಂದು ಸಂಪೂರ್ಣ ಒಂದು ಇನ್ಫಾರ್ಮೇಷನ್ ಕೂಡ ಹೇಳ್ತೇನೆ. ಹಾಗೆಯೇ ಜಿಲೇಬಿ ನೋಡೋದಾದರೆ ರಸದಿಂದ ತುಂಬಿರೋದು, ಅಂದರೆ ಇನ್ನೂ ಕೂಡ ಮಾಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಷ್ಟೆಲ್ಲ ಇದ್ದರೂ ಕೂಡ ಅವರು ಏನು ಕೂಡ ಮುಟ್ಟಲ್ಲ ಹಾಗೆ ಹೇಗೆ ಅಂತೇಳಿ ಹೇಳಿದ್ದಾರೆ. ಒಂದು ರೀಸನ್ನ ಕೂಡ ಹೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಗಂಡನಿಗೆ ಒಂದು ತೂತಿನ ಮೇಲಿರುವ ಒಂದು ಆಸಕ್ತಿ ತುಂಬಾ ಕಡಿಮೆ ಆಗಿದೆ. ಸೊ ಹಾಗಾಗಿ ನನಗೆ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಯಾಕೆ ಆಸಕ್ತಿ ಕಡಿಮೆ ಆಗಿದೆ ಅಂದರೆ, ಇಷ್ಟೊಂದು ಒಂದು ರಸದಿಂದ ತುಂಬಿದರೂ ಕೂಡ ಮಾಡಲ್ಲ ಅಂದರೆ ಅವರ ಗಂಡನಿಗೆ ಟೋಟಲಿ ಅದರ ಮೇಲಿನ ಒಂದು ಇಂಟ್ರೆಸ್ಟೆಡ್ ಕೂಡ ಕಡಿಮೆ ಆಗಿದೆ ಅಂತೇಳಿ ಅರ್ಥ ಅನ್ಕೋಬೇಕು ಫ್ರೆಂಡ್ಸ್. ಬನ್ನಿ, ಇವರ ಒಂದು ಜೀವನದಲ್ಲಿ ಒಂದು ಅನುಭವಿಸಿರುವ ಒಂದು ಕಷ್ಟ ಆಗಿರ್ಬೋದು ಅದನ್ನೆಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಈ ಥರ ನಾನು ಕಷ್ಟಗಳನ್ನು ಕೂಡ ಅನುಭವಿಸುತ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಮದುವೆ ಆಗಿ 3 ವರ್ಷ ಆದರೂ ಕೂಡ ಜಿಲೇಬಿ ತೃಪ್ತಿ ಆಗುವಂಥ ಒಂದು ಸುಖ ಒಂದು ಸಿಕ್ಕಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಕಳೆದ ಒಂದು 3 ವರ್ಷದ ಹಿಂದೆ ಇವರ ಒಂದು ಮ್ಯಾರೇಜ್ ಕೂಡ ಆಗಿರುತ್ತೆ. ಅಷ್ಟೆಲ್ಲ ಆದರೂ ಕೂಡ ಒಂದು ಜಿಲೇಬಿಗೆ ಇನ್ನೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ಕಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ಗಂಡ ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಕೆಲಸ ಮಾಡಿ ತುಂಬ ಒಂದು ಸುಸ್ತು ಕೂಡ ಆಗಿರುತ್ತಾರೆ. ಬಂದು ಒಮ್ಮೆ ಮಾತ್ರ ಅವಸರದಲ್ಲಿ ಮಾಡೋಕೆ ಅಂತೇಳಿ ಹೋಗುತ್ತಾರೆ. ಅದು ಹೊರಗಡೆನೆ ಚೆಲ್ಲಿ ಬಿಡುತ್ತೆ. ಅದಕ್ಕೆ ಸುಖ ಅನ್ನೋದೇ ಸಿಗುತ್ತಿಲ್ಲ. ಅದಾದ ಮೇಲೆ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಅದು ನಿಗರುತ್ತಿಲ್ಲ ಅಂತೇಳಿ ಅವರು ಮಲಗು ಬಿಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಅವರು ಅನುಭವಿಸುತ್ತಿರುವ ಒಂದು ಕಷ್ಟ ಅಂತೇಳಿ ಹೇಳ್ಕೋಬಹುದು. ಬರೀ ಕೆಲಸ ಮಾಡ್ಕೊಂಡು ಬಂದು ಇವರು ಜಸ್ಟ್ ಅದನ್ನು ಅವಸರದಲ್ಲಿ ಮಾಡೋಕಂತೇಳಿ ಹೋಗ್ತಾರಲ್ಲ, ಆವಾಗ ಅವರಿಗೆ ಅದು ಬಿಫೋರೇ ಅದು ತುಂಬಾ ಒಂದು ಚೆಲ್ಲು ಬಿಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಅದು ಚೆಲ್ಲಿದಾಗ ಅವರಿಗೆ ಆಟೋಮೆಟಿಕ್ಲಿ ಮಾಡೋ ಒಂದು ಶಕ್ತಿ ಕೂಡ ಹೋಗಿರುತ್ತೆ. ಸೊ ಅದಾದಮೇಲೆ ಅದು ನಿಗರೋದೇ ಇಲ್ಲ ಅಂತೇಳಿ ಹಾಗೆಯೇ ಮಲಗು ಬಿಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನನ್ನನ್ನು ಒಂದು ಮಜಾ ಮಾಡುವ ಗಂಡು ಈ ಥರ ಇದ್ದರೆ ನಾನು ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಒಂದು ನೋಡ್ಬೋದು ನೀವು, ಯಾವುದೇ ಒಂದು ಸಮಯದಲ್ಲಿ ಕೂಡ ಕರೆ ಮಾಡಿದರೂ ಕೂಡ ನನಗೆ ಸ್ವಲ್ಪ ಸಮಯ ಕೊಡುವಂಥ ಗಂಡು ಆಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಜೊತೆಲಿ ತುಂಬಾ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯನ್ನು ಹಂಚುವಂಥ ಒಂದು ಗಂಡು ಕೂಡ ಆಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಲಿ ದಿನಕ್ಕೆ 1 ಸಲನಾದರೂ ಹೊರಗಡೆ ಕರೆದುಕೊಂಡು ಸುತ್ತಾಡಿಸಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಜಸ್ಟ್ ಲೋಕಲ್ ಒಂದು ಬೆಂಗಳೂರಲ್ಲಿ ನನಗೆ ದಿನಕ್ಕೆ 1 ರೌಂಡ್ ಅಂತೇಳಿ ಎಲ್ಲಾದರೂ ಒಂದು ಕರ್ಕೊಂಡು ಹೋದರೆ ಇನ್ನೂ ಕೂಡ ಸ್ವಲ್ಪ ಹ್ಯಾಪಿಯಾಗಿ ಇರುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ರಾತ್ರಿ ಸಮಯ ಬೇಗ ಗಂಡ ಮಲಗುತ್ತಾನೆ, ತಕ್ಷಣ ನಾನು ಕರೆ ಕೂಡ ಮಾಡಿದಾಗ ಮನೆಗೆ ಬಂದು ರಾತ್ರಿಯೆಲ್ಲ ದೆಂಗಿ ಸುಖಪಡಿಸಿ ಹೋಗುವಂಥ ಒಬ್ಬ ಗಂಡು ಕೂಡ ಆಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಮಸ್ಟ್ ಆ್ಯಂಡ್ ಶುಡ್ ಆಗಿ ನಿಮ್ಮ ಹತ್ರ ಈ ಒಂದು ಕ್ವಾಲಿಟಿ ಏನಾದರೂ ಇದೆ ಅಂತೇಳಿ ಹೇಳಿದರೆ ಸಾಕು, 100% ನಾನೇ ನಿಮಗೆ ಒಂದು ಕರೆ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ ಮಲಗಿದ ತಕ್ಷಣ ಬಂದು ಚೆನ್ನಾಗಿ ರಾತ್ರಿಯೆಲ್ಲ ಕೈದಾಡಿ ಹೋಗುವಂಥ ಒಬ್ಬ ಚೆನ್ನಾಗಿರುವ ಒಬ್ಬ ಗಂಡು ಕೂಡ ಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಯಾರಾದರೂ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಏನಾದರೂ ಫಾಲೋ ಮಾಡೋಂಗಿದ್ರೆ 100% ನೀವು ಕರೆ ಕೂಡ ಮಾಡ್ಬೋದು.
ಇಲ್ಲಾಂದರೆ ನಮ್ಮ ಒಂದು ಮೇಲೇನು ಅಪ್ಡೇಟ್ ಮಾಡಿದ್ದೀವಲ್ಲ ಬ್ಯಾಕ್ ಒಂದು ವಿಡಿಯೋದಲ್ಲಿ ಆ ಒಂದು ಮೇಲಿಗೂ ಕೂಡ ಮೇಲ್ ಮಾಡಿದರೆ 100% ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾವು ಶೇರ್ ಕೂಡ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ಆಸ್ತಿಯ ವಿವರ ಒಂದು ನೋಡೋದಾದರೆ ನೋಡಿ, ನಮ್ಮ ಒಂದು ಆಸ್ತಿ ವಿವರ ಈ ಥರ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜಾಲಿನಗರದಲ್ಲಿ ಒಂದು 3 BHK ಒಂದು ಸ್ವಂತ ಮನೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಅವರ ಒಂದು 3 BHK ಒಂದು ಸ್ವಂತ ಮನೆ ಕೂಡ ಆಗಿರುತ್ತೆ. ಜೊತೆಯಲ್ಲಿ ಓಡಾಡಲು ಒಂದು 2 ಕಾರ್ ಕೂಡ ಇದ್ದಾವೆ ಅಂತ ಹೇಳ್ಕೊಂಡಿದ್ದಾರೆ. ಈ ಟೈಪ್ಸ್ ಒಂದು 2 ಕಾರ್ ಕೂಡ ಇದ್ದಾವೆ ಅಂತ ಹೇಳ್ಕೊಂಡಿದ್ದಾರೆ. ಕಾರು ಗ್ಯಾರೇಜ್ ನಮ್ಮದೇ ಜಾಗದಲ್ಲಿ ಇರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಕಾರ್ ಗ್ಯಾರೇಜ್ ಏನಿದೆ ಅಲ್ಲ, ಇದು ಅವರದೇ ಒಂದು ಸ್ಪೇಸಲ್ಲಿ ಕೂಡ ಕಟ್ಟಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆ ಒಂದು ಹಣ ಕೂಡ ಮಾಡಿದ್ದೀವಿ, ಯಾವುದಕ್ಕೂ ಕೂಡ ಕೊರತೆನೇ ಇಲ್ಲ, ಬಟ್ ತೂತಿಗೆ ಮಾತ್ರ ಸುಖ ಸಿಗುತ್ತಿಲ್ಲ ಅಂತೇಳಿ ಅವರ ಒಂದು ಕಷ್ಟ ಆಗಿರ್ಬೋದು ಮತ್ತು ಅವರ ಒಂದು ಪ್ರಾಪರ್ಟಿ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಇನ್ಫಾರ್ಮೇಷನ್ನ ಕೂಡ ಪ್ರೊವೈಡ್ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಪ್ರಾಪರ್ಟಿಯ ಒಂದು ವಿಷಯ ಕೂಡ ಆಗಿರುತ್ತೆ. ಹಾಗೆಯೇ ಅವರ ಒಂದು ಕಾರ್ ಗ್ಯಾರೇಜ್ ಕೆಲಸ ಯಾವ ಥರ ಆಗುತ್ತೆ ಅಂತೇಳಿ ಅದನ್ನು ಒಂದು ಇಂಗ್ಲೀಷ್ ವರ್ಡಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಲಿ ಕನ್ನಡದಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಮಗೆ ಯಾವುದೋ ಒಂದು ಅಂಡರ್ಸ್ಟುಡ್ ಆಗುತ್ತೆ ಅದನ್ನು ಒಂದು ರೀಡ್ ಕೂಡ ಮಾಡ್ಕೊತ ನೀವು ಓದ್ಕೊತ ಹೋಗ್ಬೋದು. ನೋಡಿ, ಆಟೋ ಮೆಕ್ಯಾನಿಕ್ ಕೆಲಸ ಮಾಡುವಂಥ ಅಂದರೆ ಆಟೋ ಮೆಕ್ಯಾನಿಕ್ ಕೆಲಸ ವಾಹನಗಳನ್ನು ಸರಿಪಡಿಸುವಂಥ ಮತ್ತು ಗ್ರಾಹಕರಿಗೆ ಅನುಭವ ಒಂದು ಭಾಗಗಳನ್ನು ಬದಲಾಯಿಸುವುದು ಕೂಡ ಇವರ ಒಂದು ಕೆಲಸ ಕೂಡ ಆಗಿರುತ್ತೆ. ಹಾಗೆಯೇ ಏನೇ ಒಂದು ಸರ್ವಿಸ್ ಇದ್ದರೂ ಕೂಡ ಪ್ರತಿ ಒಂದನ್ನು ಕೂಡ ನಾವು ಸರಿಪಡಿಸಿ ಕೊಡುತ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವರ ಕರ್ತವ್ಯಗಳಲ್ಲಿ ವಾಹನದ ಒಂದು ಯಾತ್ರಿಕೆ ಒಂದು ಘಟಕಗಳನ್ನು ಸರಿಪಡಿಸುವುದು, ಹಾಗೆಯೇ ಕಾರುಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಪತ್ತೆ ಹಚ್ಚಿ ಸರಿಪಡಿಸುವುದು ಕೂಡ ಇವರ ಒಂದು ಕೆಲಸ ಕೂಡ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಥರ ಒಂದು ವರ್ಕ್ ಕೂಡ ಮಾಡುತ್ತೇವೆ ನಾವು. ಯಾವುದೇ ಒಂದು ಕಾರ್ ಆಗಿರ್ಬೋದು ಇಲ್ಲ ಟ್ರಕ್ ಆಗಿರ್ಬೋದು, ಆ ಥರ ಏನೇ ಒಂದು ಅದರ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ಅದರಲ್ಲಿ ಏನೇ ಒಂದು ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಅದನ್ನು ಸ್ವಲ್ಪ ಎಲ್ಲ ಕೂಡ ಚೆಕ್ ಮಾಡಿ ಅದನ್ನು ಕ್ಲಿಯರ್ ಕೂಡ ಮಾಡಿಕೊಡುತ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಕೂಡ ಒಂದು ಥರದ ಒಂದು ಕೆಲಸ ಕೂಡ ಮಾಡುತ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ಹಾಗೆಯೇ ಇಂಗ್ಲೀಷಲ್ಲಿ ಸ್ವಲ್ಪ ನೋಡೋದಾದರೆ, ಏನ್ ಆಟೋ ಮೆಷಿನಿಕ್ ಜಾಬ್ ಇನ್ವಾಲ್ವ್ಡ್ ರಿಪೇರಿಂಗ್ ವೆಹಿಕಲ್ಸ್ ಅಂಡ್ ಸರ್ವಿಸಿಂಗ್ ದೆಮ್ ಬೈ showing and replacing parts to customers. Their duties including repairing vehicles, mechanical components and diagnosing problems with the car or truck and performing maintenance work on them ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು 100% ಅದನ್ನು ಒಂದು ಒಳ್ಳೆ ಸರ್ವಿಸ್ ಆಗಿ ನಾವು ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇವೆ ಅಂತೇಳಿ ಅವರ ಒಂದು ಗಂಡನ ಒಂದು ಗ್ಯಾರೇಜ್ನ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಈ ಥರ ಒಂದು ಕೆಲಸ ಆಗುತ್ತೆ ಅಂತೇಳಿ. ಇದಿಷ್ಟು ನೋಡಿ ಫ್ರೆಂಡ್ಸ್, ಅವರ ಒಂದು ಗ್ಯಾರೇಜ್ನ ಒಂದು ಕೆಲಸ ಕೂಡ ಯಾವ ರೀತಿಯಾಗಿ ನಡೆಯುತ್ತೆ, ಹಾಗೆಯೇ ನಮ್ಮ ಒಂದು ಕೆಲಸ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಅವರ ಒಂದು ಹೋಲ್ ಫ್ಯಾಮಿಲಿ ಡೀಟೇಲ್ಸ್ ವಿತ್ ಪ್ರಾಪರ್ಟಿ ಡೀಟೇಲ್ಸ್ ಕೂಡ ಹೇಳ್ಕೊಂಡಿದ್ದಾರೆ. ವಿತ್ ಇವರ ಒಂದು ಜಾಬ್ ಯಾವ ಥರ ಇದೆ ಅಂತೇಳಿ ಎಲ್ಲ ಕೂಡ ಒಂದು ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೂಡ ಕೊಡಿ. ಹಾಗೆಯೇ ಯಾರಿಗಾದರೂ ಈ ಒಂದು ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಪ್ರೊಫೈಲ್ ಬೇಕಿದ್ದರೆ ಜಾಯ್ನಿಂಗ್ ಆದವರಿಗೆ ಮಾತ್ರ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಡೀಟೇಲ್ಸ್. ಇನ್ನಷ್ಟು ಪ್ರೊಫೈಲ್ನೊಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.